ಎಲ್ಲರಿಗೂ ಅನುಗ್ರಹ ಆಸ್ಟ್ರೋ ಕಡೆಯಿಂದ ನಮಸ್ಕಾರಗಳು. ನಾಳೆ ಜೂನ್ 14 ವಿದ್ಯಾ ಲಾಭ ಯೋಗದ ದಿನ ಆಗಿರೋದ್ರಿಂದ ಯಾರೆಲ್ಲ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರಾಗಬೇಕು, ಹೆಚ್ಚಿನ ಪರೀಕ್ಷೆಯಲ್ಲಿ ಅಂಕಗಳನ್ನ ಗಳಿಸ್ಬೇಕು ಅಂತ ಎಲ್ಲ ಪೇರೆಂಟ್ಸ್ಗೂ ಕೂಡ ಆಸೆ ಇರುತ್ತೆ. ಆದರೆ ಆ ಪೇರೆಂಟ್ಸ್ ಮಾಡಬೇಕಾಗಿರೋ ಕೆಲಸನ ನೀವು ನಾಳೆ ದಿನ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಹೆಚ್ಚಿನ ಅಂಕವನ್ನು ಗಳಿಸುವಂಥದ್ದು, ವಿದ್ಯೆಯಲ್ಲಿ ಪಾರಂಗತವಾಗುವಂಥದ್ದು, ಪ್ರವೀಣರಾಗುವಂಥದ್ದು ಮಾಡ್ಬೋದು. ಹಾಗಿದ್ರೆ ಅದೇನು ಮಾಡ್ಬೋದು? ನಾಳೆ 4:15 ರಾತ್ರಿ 11:45 ಬರುವಂತಹ ಶುಭ ಮುಹೂರ್ತದಲ್ಲಿ ನೀವು ನಾನು ಕೊಡುವಂಥ ಮಂತ್ರವನ್ನು 108 ಬಾರಿ ಜಪ ಮಾಡಿ ರಾತ್ರಿ 11 ಗಂಟೆಯಿಂದ 12 ಗಂಟೆ ಒಳಗಡೆ ನಿಮ್ಮ ಮಗುವಿನ ನಾಲ್ಗೆಯ ಮೇಲೆ ಹ್ರೀಂ ಅನ್ನೋ ಮಂತ್ರವನ್ನು ನೀವು ಬರೆದ್ರಿ ಅಂತ ಹೇಳಿದ್ರೆ ನಿಮ್ಮ ಮಗುವಿಗೆ ಸರಸ್ವತಿಯ ಒಂದು ಅನುಗ್ರಹ ಆಗುತ್ತೆ. ನಿಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾರೆ. ಅಕಸ್ಮಾತ್ ನೆನಪಿನ ಶಕ್ತಿ ಇಲ್ಲ ಅಂದ್ರೂ ಕೂಡ ಹೆಚ್ಚಿನ ನೆನಪಿನ ಶಕ್ತಿ ಬರುವಂಥ ದಿನ, ಕೊಡುವಂಥ ದಿನ, ಸರಸ್ವತಿಯ ಅನುಗ್ರಹ ಆಗುವಂಥ ದಿನ. ದಯವಿಟ್ಟು ಇದನ್ನು ನಾಳೆ ಎಲ್ಲ ಪೇರೆಂಟ್ಸ್ಗಳು, ಪೋಷಕರು ಇದನ್ನು ಮಾಡಿ. ಹಾಗಾದರೆ ಮಂತ್ರ ಯಾವುದು, ಯಾವ ಮಂತ್ರವನ್ನು ಹೇಳಬೇಕು? 2 ಮಂತ್ರ ಇದೆ. ಅದರಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಮಂತ್ರವನ್ನು 108 ಬಾರಿ ಹೇಳಿ. ಅದನ್ನು ನೀವು ಒಂದು ಚಿನ್ನದ ಉಂಗುರ ಇರ್ಬೋದು ಅಥವಾ ಯಾವುದಾದ್ರೂ ಕಡ್ಡಿ ರೀತಿ ಇತ್ತು ಅಂತ ಹೇಳಿದ್ರೆ, ಮೊದಲನೇದು ಬಂದ್ಬಿಟ್ಟು ಜೇನುತುಪ್ಪದಲ್ಲಿ ಹ್ರೀಂ ಅಂತ ನಾಲ್ಗೆ ಮೇಲೆ ಬರೀರಿ. ಅಕಸ್ಮಾತ್ ನಿಮಗೆ ರಕ್ತಚಂದನ ಇತ್ತು ಅಂತ ಹೇಳಿದ್ರೆ ಜೇನುತುಪ್ಪಕ್ಕಿಂತ ಹೆಚ್ಚಾಗಿ ಅದೇನು ಮಾಡುತ್ತೆ, ನಿಮಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ನೀವು ರಕ್ತಚಂದನದಿಂದನೂ ಕೂಡ ಹ್ರೀಂ ಅನ್ನೋ ಒಂದು ಮಂತ್ರವನ್ನು ಬರಿಬೇಕು. ಹಾಗಾದರೆ ಹ್ರೀಂ ಅಂತ ಮಂತ್ರ ಬರೆಯೋದಕ್ಕಿಂತ ಮುಂಚೆ ನೀವು ಯಾವ ಒಂದು ಮಂತ್ರದಿಂದ ಆ ಒಂದು ಇದನ್ನು ಆಹ್ವಾನ ಮಾಡಬೇಕು ಸರಸ್ವತಿಯನ್ನು ಅಂತ ಹೇಳಿದ್ರೆ, ಮೊದಲನೇ ಮಂತ್ರ ಬಂದ್ಬಿಟ್ಟು ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ವಾಗ್ವಾದಿನಿ ಸರಸ್ವತಿ ಮಮ ಜಿಹಗ್ರೆ ವದ ವದ. ಇನ್ನು 2ನೇ ಮಂತ್ರ ಬಂದ್ಬಿಟ್ಟು ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ನಮ ಸ್ವಾಹ. ಈ 2 ಮಂತ್ರದಲ್ಲಿ ನಿಮಗೆ ಯಾವ ಮಂತ್ರ ಅನುಕೂಲ ಆಗುತ್ತೋ ಆ ಮಂತ್ರವನ್ನು ಹೇಳಿ ರಾತ್ರಿ 11 ಗಂಟೆಯಿಂದ ಸಿದ್ಧಿ ಮಾಡ್ಕೋಬೋದಾದ ಸಮಯ ಅಂತ ಹೇಳಿದ್ರೆ ನೀವು 4:15 11:45 ಒಳಗಡೆ ಸಿದ್ಧಿ ಮಾಡ್ಕೋಬೇಕು. ಮಂತ್ರವನ್ನು ಹೇಳಿ ರಕ್ತಚಂದನ ಅಥವಾ ಜೇನುತುಪ್ಪವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ನೀವು ಮಂತ್ರವನ್ನು ಹೇಳಿ ಸಿದ್ಧಿ ಮಾಡಿರಬೇಕು. ರಾತ್ರಿ 11 ಗಂಟೆಗೆ ಮಗುವಿನ ಬಾಯನ್ನು ತೊಳಸಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಈ ಒಂದು ಮಂತ್ರ ಹ್ರೀಂ ಅನ್ನೋ ಮಂತ್ರವನ್ನು ನೀವು ನಾಲ್ಗೆ ಮೇಲೆ ಚಿನ್ನದ ಒಂದು ಇದರಿಂದ ಬರಿಬೇಕಾಗುತ್ತೆ. ಸೊ ಅದರಿಂದ ನಿಮ್ಮ ಮಗು ತುಂಬ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಆಗ್ತಾನೆ. ಸೊ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ. ಯಾವೆಲ್ಲ ಪೇರೆಂಟ್ಸು ಮಗುವಿನ ಬಗ್ಗೆ ವಿದ್ಯೆಯ ಬಗ್ಗೆ ಚಿಂತೆ ಇರುತ್ತೋ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ. ನಾಳೆ ಒಂದು ಒಳ್ಳೆಯ ದಿನ, ಅದ್ಭುತವಾದ ದಿನ, ಎಲ್ಲರೂ ಕೂಡ ಲಾಭ ಪಡೀಲಿ. ಸೊ ಹಾಗೆ ಇದು ವರ್ಷಕ್ಕೆ 1 ಬಾರಿ ಆಗಿರೋದ್ರಿಂದ ನಾಳೆ ಬಿಟ್ಟರೆ ಮತ್ತೆ ಇನ್ನೂ 1 ವರ್ಷ ನೀವು ವಿದ್ಯಾಯೋಗದ ದಿನಕ್ಕೋಸ್ಕರ ನೀವು ಕಾಯಬೇಕಾಗತ್ತೆ. ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ. ಇಂಥ ಒಳ್ಳೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗಿನ್ನೂ ಈ ರೀತಿ ಒಳ್ಳೆ ಮಾಹಿತಿಗಳು ನಿಮಗೆ ನಮ್ಮ ಅನುಗ್ರಹ ಆಸ್ಟ್ರೋ ಕಡೆಯಿಂದ ತಲುಪ್ತಾ ಹೋಗುತ್ತೆ. ನಮಸ್ಕಾರ, ಧನ್ಯವಾದಗಳು.